2047ಕ್ಕೆ ಭದ್ರ ಬುನಾದಿ ಹಾಕುವ ಸದೃಢ ಭಾರತ ಕಟ್ಟುವ ನಿಟ್ಟಿನಲ್ಲಿ ಪ್ರಣಾಳಿಕೆ ಬಿಡುಗಡೆಯಾಗಿದೆ ಎಂದು ಹಾವೇರಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಭಾರತವನ್ನು ಅಮೃತ ಕಾಲದಲ್ಲಿ 2047ಕ್ಕೆ ಅತ್ಯಂತ ಸದೃಢ ಭಾರತವನ್ನು ಕಟ್ಟುವಂಥ ಭದ್ರ ಬುನಾದಿ ಹಾಕುವಂಥ ಒಂದು ಪ್ರಣಾಳಿಕೆ. ಶಾಶ್ವತವಾದಂಥ ಕೃಷಿಗೆ ಬೆಂಬಲ ಮತ್ತು ಸಾಮಾಜಿಕ ನ್ಯಾಯ ಇವೆಲ್ಲ ಒಳಗೊಂಡಿರುವಂಥ ಒಂದು ಪರಿಪೂರ್ಣವಾಗಿರುವಂಥ ಒಂದು ಪ್ರಣಾಳಿಕೆ ಇದೆ. ಅದರ ವಿವರಗಳು ಈಗ ಬರ್ತಾ ಇದೆ. ಬಂದ ತಕ್ಷಣ ಅವ್ರ ಬಗ್ಗೆ ನಾವೆಲ್ಲ ಮತ್ತೊಮ್ಮೆ ನಾವು ಖಂಡಿತವಾಗೂ ಚರ್ಚೆ ಮಾಡ್ತೀವಿ. ಜನರ ಬಳಿನೂ ತೊಗೊಂಡು ಹೋಗ್ತೀವಿ. ಜನರಿಂದ ಅಭಿಪ್ರಾಯ ಪಡ್ಕೊಂಡೇ ಈ ಪ್ರಣಾಳಿಕೆ ಆಗಿದೆ. ನಾವು ಅಧಿಕಾರ ಮಾಡಿ ಮುಂದೆ ಅಧಿಕಾರ ಬರುವಂಥ ಪಕ್ಷ ಇದೆ. ಜವಾಬ್ದಾರಿಯಿಂದ ನಾವು ಪ್ರಣಾಳಿಕೆಯನ್ನು ಮಾಡಿದ್ದೇವೆ. ಯಾರಿಗೆ ಅಧಿಕಾರ ಬರೋದಿಲ್ಲ ಅವರು ಭಾಳ ಬೇಜವಾಬ್ದಾರಿ ಪ್ರಣಾಳಿಕೆಯನ್ನು ಮಾಡಿದ್ದಾರೆ. ಅದರಿಂದ ಇದಕ್ಕೆ ಹೋಲಿಸೋದು ಸರಿಯಲ್ಲ. ನಾವು ಬರುವಂಥ ದಿನಗಳಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ನಾವು ಹೇಳಿದ್ದೇವೆ, ಮಾಡ್ತೇವೆ. ಈಗ ಮೋದಿ ಗ್ಯಾರಂಟಿ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ನಡುವೆ ಒಂದು ಚರ್ಚೆ ನಡೆಯುತ್ತೆ. ಮೋದಿ ಗ್ಯಾರಂಟಿ ಶಾಶ್ವತ ಗ್ಯಾರಂಟಿ, ಮೋದಿ ಗ್ಯಾರಂಟಿ ದೇಶ ಕಟ್ಟುವಂಥ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಬದುಕು ಕಟ್ಟುವಂಥ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಪರ್ಮನೆಂಟ್ ಆಗಿ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಗ್ಯಾರಂಟಿ. ಈಗ ಪಂಚಮಸಾಲಿ ಸ್ವಾಮೀಜಿಗಳು ಮತ್ತು ಇಡೀ ಸ್ವಾಮೀಜಿಗಳು ಬಿಜೆಪಿಯಿಂದ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. ಆಗಾಗಲೇ ಚರ್ಚೆ ಆಗಿದೆಯಲ್ಲಪ್ಪ.